8 ವರ್ಷಗಳ ಬಳಿಕ ಪತ್ತೆಯಾದ ಹಿಂದೂ ಬಾಲಕ ಬಯೋಮೆಟ್ರಿಕ್ ವ್ಯವಸ್ಥೆಯಿಂದಾಗಿ ಬಚಾವ್. ಚಂಡೀಗಢದ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾ ಇದ್ದ ವೀರೇಂದ್ರ ಕುಮಾರ್ ಎನ್ನುವವರ ಪುತ್ರ ವಿವೇಕ್ ಕುಮಾರ್ ಎಂಬ 3ನೇ ತರಗತಿಯ ಬಾಲಕನನ್ನ 2016ರಲ್ಲಿ ಮತಾಂಧರು ಶಾಲೆಯ ಸಮೀಪದಿಂದಲೇ ಅಪಹರಿಸಿದರು. ಪೋಷಕರು ಎಲ್ಲಿ ಹುಡುಕಿದರೂ ವಿವೇಕ್ ಸಿಗಲೇ ಇಲ್ಲ. ಕುಟುಂಬ ನಿಧಾನವಾಗಿ ಭರವಸೆ ಕಳೆದುಕೊಳ್ಳಲು ಪ್ರಾರಂಭಿಸಿತ್ತು. ಪೊಲೀಸರು ಒಂದು ಹಂತದಲ್ಲಿ ಕೈಚೆಲ್ಲಿದರು. ಅಕ್ಟೋಬರ್ 2023ರಲ್ಲಿ ವೀರೇಂದ್ರ ಕುಮಾರ್ ಅವರಿಗೆ ಉತ್ತರ ಪ್ರದೇಶದ ಮುಜಾಫರ್ ನಗರದಲ್ಲಿರುವಂತಹ ಪೊಲೀಸ್ ಠಾಣೆಯ ಪೊಲೀಸರು ಕರೆ ಮಾಡಿ, ನಿಮಗೆ ವಿವೇಕ್ ಎಂಬ ಮಗನಿದ್ದಾನೆಯೇ ಅಂತ ಕೇಳಿದರು. ಹೌದು, ಏನಾಯಿತು ಎಂದು ಕೇಳಿದಾಗ, ನಿಮ್ಮ ಮಗ ವಿವೇಕ್ ಜೀವಂತವಾಗಿದ್ದಾನೆ, ನಮಗೆ ಸಿಕ್ಕಿದ್ದಾನೆ ಅಂದರು. ಕೊನೆಗೆ ಪೊಲೀಸ್ ಠಾಣೆಗೆ ಹೋದಾಗ ತಂದೆಗೆ ಅಚ್ಚರಿ ಕಾದಿತ್ತು. 9 ವರ್ಷ ಪ್ರಾಯದಲ್ಲಿ ನಾಪತ್ತೆಯಾಗಿದ್ದ ಮಗ 8 ವರ್ಷಗಳ ಬಳಿಕ 17 ವರ್ಷದ ಯುವಕನಾಗಿ ತಂದೆ ಎದುರು ನಿಂತಿದ್ದ. ಆದರೆ ಆಗ ಆತ ವಿವೇಕ್ ಕುಮಾರ್ ಆಗಿರಲಿಲ್ಲ, ಬದಲಿಗೆ ಮೊಹಮ್ಮದ್ ಉಮರ್ ಆಗಿದ್ದ. ಮದರಸಾದಲ್ಲಿ ಅಕ್ರಮವಾಗಿ ಬಂಧಿಸಿಟ್ಟು ವಿವೇಕನಿಗೆ ಸುನ್ನತಿ ಮಾಡಿ ಮತಾಂತರಿಸಲಾಗಿತ್ತು. ಬಲವಂತವಾಗಿ ಗೋಮಾಂಸ ತಿನ್ನಿಸಲಾಗಿತ್ತು. ಮದರಸಾದಲ್ಲಿಯೇ ಉಗ್ರ ಚಟುವಟಿಕೆಗೆ ತರಬೇತಿಯನ್ನು ನೀಡಲಾಗಿತ್ತು. ಬಳಿಕ ಮದರಸಾದಿಂದ ವಿವೇಕ್ ಅಲಿಯಾಸ್ ಮೊಹಮ್ಮದ್ ಉಮರ್ನನ್ನ ಗಲ್ಫ್ ದೇಶಕ್ಕೆ ಮಾರಾಟ ಮಾಡಲು ಮುಂದಾದಾಗ ಮೂಲ ಆಧಾರ್ ಕಾರ್ಡ್ನಿಂದ ವಿಷಯವೆಲ್ಲ ಬಹಿರಂಗವಾಯಿತು. ನಕಲಿ ಆಧಾರ್ ಕಾರ್ಡ್ ಮಾಡಲು ಮುಂದಾಗಿದ್ದಾಗ ಬಯೋಮೆಟ್ರಿಕ್ ವ್ಯವಸ್ಥೆಯಿಂದಾಗಿ ಮೊದಲೇ ಆಧಾರ್ ಕಾರ್ಡ್ ವಿವೇಕ್ ಕುಮಾರ್ ಹೆಸರಿನಲ್ಲಿ ಇದ್ದ ಕಾರಣ ಎಲ್ಲ ಷಡ್ಯಂತ್ರಗಳು ಬಯಲಾಗಿದ್ದವು.